ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರು, ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೇರಳೆ ಮರ ಎಲ್ಲಾದರೂ ಕಂಡು ಬಂದರೆ ಆ ನೇರಳೆ ಮರವನ್ನು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೂ ನೋಡದಿದ್ದಂಥ ಸ್ಥಳ, ಯಾರೂ ನೋಡಬಾರ್ದು. ಯಾಕೆಂದರೆ ಯಾರು ನೋಡಬಾರ್ದು ಅಂದರೆ ಕೆಲವೊಂದಷ್ಟು ಅನುಷ್ಠಾನಗಳನ್ನು ಮಾಡುವಾಗ ಅದನ್ನು ನೋಡಿ ನಗುವಂಥವ್ರು ಸಾಕಷ್ಟು ಜನ, ಅಪಹಾಸ್ಯ ಮಾಡ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ, ಸಮಸ್ಯೆ ಕಷ್ಟ ಅನುಭವಿಸೋರು ಗೊತ್ತಾಗುತ್ತೆ ಅದರ ಬಾಧೆ ಏನು ಎಂಬತಕ್ಕಂಥದ್ದು. ಆದರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಒಂದಿಷ್ಟು ವಿಭಿನ್ನ ಇರಬಹುದು. ವಿಭಿನ್ನ ಅಂದರೆ ಯಾರೂ ಮಾಡಿದಂಥದ್ದಲ್ಲ, ಅಥವಾ ಈ ಕೆಲಸ ಮಾಡೋದ್ರಿಂದ ಬೇರೊಬ್ಬರಿಗೆ ತೊಂದರೆ ಅಂತನೂ ಅಲ್ಲ. ಆ ವೃಕ್ಷವನ್ನು, ವಿಶೇಷವಾಗಿರ್ತಕ್ಕಂಥ ನೇರಳೆ ಮರವನ್ನು ಒಮ್ಮೆ ನೀವು ಬಾಚಿ ದಬ್ಬಿಕೊಳ್ಳತಕ್ಕಂಥದ್ದು, ಬಾಚಿ ದಬ್ಬಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು, ಅಲ್ಲಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡುವಂಥದ್ದು. ಮರವನ್ನು ಬಾಚಿ ದಬ್ಬಿಕೊಂಡು ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಕುಂಭರಾಶಿಯವರು ಹೇಳಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನೇರಳೆ ಮರದಿಂದ ನಿಮ್ಮಲ್ಲಿ ಸಾಕಷ್ಟು ಪರಿಹಾರ ಇದೆ. ಜೊತೆಗೆ ನೀವು ನೇರಳೆ ಮರಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದಾದರೆ ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಬನ್ನಿ ಮರದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಶನೈಶ್ಚರ ಮಂತ್ರವನ್ನು ಹೇಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯ ಸಹಿತ ಅಭಿವೃದ್ಧಿಯನ್ನು ಕಾಣ್ತೀರಿ. ಸುಮ್ಮನೆ ನೀವು ಸಾಧ್ಯವಾದಷ್ಟು ನಿಮ್ಮ ಪರಿಸರದಲ್ಲಿ ಕೆಲಸಕ್ಕೆ ಬಾರದಂಥ ವಿಚಾರ, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥದ್ದು ಅಥವಾ ಕೆಲವು ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು, ಒಂದಲ್ಲ ಒಂದು ಥರ ಸಮಸ್ಯೆ ಮತ್ತು ಒಂದಲ್ಲ ಒಂಥರ ಕಷ್ಟ ಕಾರ್ಪಣ್ಯಗಳು ಈಗ ಸಾಕಷ್ಟು ಆಗುವಂಥ ಕಾಲ. ಅದರಿಂದ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ನೀವು ನಂಬಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆಯನ್ನು ಚೆನ್ನಾಗಿ ಆರಾಧನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ಬಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಇದರಿಂದ ಒಂದಷ್ಟು ತೊಂದರೆ ತಾಪತ್ರಯಗಳಾಗ್ತಿದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಚಂಚಲತೆ ಸಾಕಷ್ಟು ಇದೆ. ದೂರಭಾರ ಪ್ರಯಾಣ ಬೆಳೆಸಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಜೊತೆಗೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಯಶಸ್ಸಿನ ಹಾದಿ ಇಲ್ಲದಿರ ಒಂದಲ್ಲ ಒಂಥರ ತೊಂದರೆ ತಾಪತ್ರಯಗಳು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ.